ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಶನಿ ಅಮಾವಾಸ್ಯೆ ಮತ್ತೆ ಶನಿ ಜಯಂತಿ ಇರೋದ್ರಿಂದ ಇವತ್ತು ಟೆಂಪಲ್ ರನ್ ಹೋಗಿದ್ವಿ. ಫಸ್ಟ್ ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಡು ಹಾಗೆ ಇವತ್ತು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಹೋಗಿದ್ದು ಅಟೂರ್ ಲೇಔಟ್ ಯಲಹಂಕ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾನೇ ಜನ ಬಂದಿದ್ರು. ಏನು 1.5 ಕಿಲೋಮೀಟರ್ ಮೋಸ್ಟ್ಲಿ ಕ್ಯೂ ಇರ್ಬೋದು ಅನ್ಸುತ್ತೆ. ಸೊ ಇವತ್ತು ಶನಿ ಅಮಾವಾಸ್ಯೆ ಮತ್ತೆ ಶನಿ ಜಯಂತಿ ಇರೋದ್ರಿಂದ ತುಂಬಾ ಜನ ಬಂದಿದ್ರು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ. ನಾನಂತೂ ನನ್ನ ಮಗಳನ್ನ ಕೂರಿಸ್ಕೊಂಡು ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ. ನಮ್ ಕಡೆಯವರು ಲೈನ್ ಅಲ್ಲಿ ನಿಂತಿದ್ರು. ಅವರು ಮುಂದೆಗಡೆ ದೇವಸ್ಥಾನದ ಹತ್ರ ಬರೋ ತನಕನು ನಾವಲ್ಲಿ ಆಚೆಗಡೆ ವೇಟ್ ಮಾಡ್ತಾ ಇದ್ವಿ. ಸೊ ಅವ್ರು ಬಂದ್ಮೇಲೆ ನಾವು ಒಳಗಡೆ ಹೋದ್ವಿ. ಇಲ್ಲ ಅಂದಿದ್ರೆ ನಮಗೆ ಕ್ಯೂ ನಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಳಗಡೆ ಹೋದ್ಮೇಲಂತೂ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಕ್ಯೂ ನಲ್ಲಿ ನಿಂತ್ಕೊಂಡು ನೋಡಿದ್ವಿ. ಹಾಗೆ ನಮ್ಗೆ ಅದು ಏನೋ ಗೊತ್ತಿಲ್ಲ, ಮುಂದೆಗಡೆ ನಿಲ್ಸಿದ್ರು ನಮ್ಮನ್ನ ಒಳಗಡೆ. ಅದಂತೂ ಇನ್ನ ತುಂಬಾನೇ ಖುಷಿ ಆಯ್ತು ನಮ್ಗೆ. ಹಾಗೆ ದೇವರಿಗೆ ಕಪ್ಪೆಳ್ಳು ಮತ್ತೆ ಎಣ್ಣೆನ ಕೊಟ್ಟು ಬಂದ್ವಿ ಅಲ್ಲಿ. ಇವತ್ತು ಅಮಾವಾಸ್ಯೆ ಮತ್ತೆ ಜಯಂತಿ ಎರಡೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಳ್ಳೆ ದಿನ ಅಂತ ಎಲ್ಲರೂ ಕಪ್ಪೆಳ್ಳು, ಬಟ್ಟೆ ಮತ್ತೆ ಎಣ್ಣೆನ ದಾನ ಮಾಡ್ತಾ ಇದ್ರು. ದಾನ ಮಾಡಿದ್ರೆ ಒಳ್ಳೇದಾಗತ್ತೆ, ನಾವು ಕೇಳ್ಕೊಂಡಿರೋದೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದನ್ನ ಕೊಟ್ವಿ. ಹಾಗೆ ದೇವಸ್ಥಾನದ ಒಳಗಡೆ ಮತ್ತೆ ದೇವಸ್ಥಾನದ ಆಚೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಅಲ್ಲಿ ಮಿನಿ ಜಾತ್ರೆನೇ ಆಗೋಗ್ಬಿಟ್ಟಿತ್ತು. ಆಚೆಗಡೆ ತೇರ್ ಕೂಡ ರೆಡಿ ಮಾಡ್ಕೊಂತಾ ಇದ್ರು. ನಾವು ಅಷ್ಟೊತ್ತಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ದೇವ್ರು ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಯಾರೆಲ್ಲ ಎಣ್ಣೆ ತಂದಿರ್ತಾರೆ ಅವರು ಸ್ವಲ್ಪ ತಂದಿರೋ ಎಣ್ಣೆನ ಇಲ್ಲಿ ಹಾಕ್ತಾ ಇದ್ರು. ಜಾಸ್ತಿ ತಂದಿರೋರೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಕೊಡ್ತಾ ಇದ್ರು. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ಮೇಲೆ ನನ್ನ ಮಗಳು ಹಸು ನೋಡಿದ್ಲು. ಹಸು ನೋಡ್ಬಿಟ್ಟು ಬಾಳೆಹಣ್ಣು ತಿನ್ನಿಸ್ಬೇಕು ಅಂದ್ಲು. ಸೊ ಅಲ್ಲಿ ಬಾಳೆಹಣ್ಣು ತಿನ್ನಿಸ್ಕೊಂಡು ಆಪೋಸಿಟ್ ಅಲ್ಲೇ ನಮ್ಮ ಬಾಸ್ದು ಇನ್ನೊಂದು ದೇವಸ್ಥಾನ ಆಯ್ತು. ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಒಂದು ಹನುಮಾನ್ ಚಾಲೀಸ್ ಹೇಳಿ ಅಲ್ಲಿಂದ ಆಚೆ ಬಂದ್ವಿ. ಅಷ್ಟೊತ್ತಿಗಾಗ್ಲೇ ತೇರು ರೆಡಿ ಆಗಿತ್ತು. ಹಾಗೆ ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತೇರ್ ರೆಡಿ ಆಗಿತ್ತು. ಎಲ್ಲರೂ ತೇರ್ ಎಳಿತಾ ಇದ್ರು. ನನ್ನ ಮಗಳು ಮತ್ತೆ ನಮ್ಮ ತಂದೆ ಕೂಡ ಒಂದ್ಸಲ ತೇರ್ ಎಳೆದ್ರು. ನನ್ನ ಮಗಳಿಗಂತೂ ಈ ತರ ಎಲ್ಲ ತುಂಬಾನೇ ಇಷ್ಟ, ತುಂಬಾನೇ ಎಂಜಾಯ್ ಮಾಡ್ತಾಳೆ, ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ.